ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರು ಕಳೆದ 3 ತಿಂಗಳಿನಿಂದ ಸಂಬಳವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಸಾಲ ಮಾಡಿ ಕುಟುಂಬದ ಖರ್ಚು ನಿಭಾಯಿಸುತ್ತಿರುವ ಇವರು ಇಂದಿನ ಪರಿಸ್ಥಿತಿಯಲ್ಲಿ ಬದುಕು ಸಾಗಿಸುವುದೇ ಕಷ್ಟವಾಗಿದೆ. ಪ್ರತಿದಿನ ಬಡ ರೋಗಿಗಳಿಗೆ ಸೇವೆ ನೀಡುತ್ತಾ ಆಸ್ಪತ್ರೆ ಶುದ್ಧತೆ, ನೈರ್ಮಲ್ಯ ಕಾಪಾಡುವ ಈ ನೌಕರರಿಗೆ ವೇತನವೇ ಈಗ ಮರೀಚಿಕೆ ಆಗಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಕಾಲಕ್ಕೆ ಸಿಗದಿರುವುದು ನಮ್ಮ ಮನೋಭಾವನೆಗೆ ಧಕ್ಕೆ ತಂದಿದೆ ಎಂದು ನೌಕರರು ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಕಡಿಮೆ ಸಂಬಳವನ್ನು 3-4 ತಿಂಗಳಿಗೊಮ್ಮೆ ಮಾತ್ರ ಪಾವತಿಯಾಗುತ್ತಿದ್ದು, ಮನೆ ಖರ್ಚು, ವಿದ್ಯುತ್ ಬಿಲ್, ಶಾಲಾ ಶುಲ್ಕ, ಸಾಲದ ಕಂತುಗಳ ಒತ್ತಡದಿಂದ ಜೀವನ ಸಂಕಷ್ಟದಲ್ಲಿದೆ. ಅಧಿಕಾರಿಗಳ ಬಳಿ ಎಷ್ಟೇ ಮನವಿ ಮಾಡಿದರೂ ಸ್ಪಂದನೆ ದೊರೆಯದೆ ಹೋಗಿದೆ ಎಂದು ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯಾಂಕಿನಿಂದ ಪಡೆದ ಸಾಲ ಪಾವತಿಯಾಗದಿದ್ದರೆ ಅಧಿಕಾರಿಗಳಿಂದ ಹಿಂಸೆ ಎದುರಾಗುತ್ತಿದೆ. ಜನರ ಆರೋಗ್ಯ ಹಿತಕ್ಕಾಗಿ ಸೇವೆ ನೀಡುತ್ತಾ ನಾವು ತೊಂದರೆ ಅನುಭವಿಸುತ್ತಿದ್ದೇವೆ ಎಂದು ಸಿಬ್ಬಂದಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು 25 ಹೊರಗುತ್ತಿಗೆ ನೌಕರರಿದ್ದು, ಇವರಲ್ಲಿ 10 ಮಂದಿ ನಾನ್ ಕ್ಲೆರಿಕಲ್ ಹಾಗೂ 15 ಮಂದಿ ಗ್ರೂಪ್ ಡಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿದಿನವೂ ಸಂಬಳಕ್ಕಾಗಿ ಕಾಯುತ್ತಿದ್ದರೂ ಅನುದಾನ ಲಭ್ಯವಿಲ್ಲ ಎಂಬ ನೆಪದಿಂದ ಸರ್ಕಾರ ಕೈ ತೊಳೆದುಕೊಳ್ಳುತ್ತಿದೆ. ನಾವು ಗ್ರೂಪ್ ಡಿ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದೇವೆ, ಆದರೆ ತಿಂಗಳ ವೇತನ ಸಿಗುವುದೇ ಕಷ್ಟವಾಗಿದೆ. ಕಿರಾಣಿ ಬಿಲ್, ವಿದ್ಯುತ್ ಬಿಲ್, ಶಾಲಾ ಶುಲ್ಕ ಎಲ್ಲವೂ ಬಾಕಿ ಇದೆ. 3-4 ತಿಂಗಳಿಗೊಮ್ಮೆ ಸಿಗುವ ವೇತನದ ಬಡ್ಡಿ ಪಾವತಿಗೆ ಹೋಗುತ್ತದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಸಿಬ್ಬಂದಿ ಮಾಲಾ ನಾಯ್ಕ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವೇತನ ಬಾಕಿ ಸಮಸ್ಯೆ ಕೇವಲ ಭಟ್ಕಳದಲ್ಲೇ ಮಾತ್ರ ಅಲ್ಲ, ಹೊನ್ನಾವರ ಹಾಗೂ ಯಲ್ಲಾಪುರ ತಾಲೂಕಿನ ಆಸ್ಪತ್ರೆಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಎಂದು ಶಿರಸಿಯ ಶಿವಶಕ್ತಿ ಸೆಕ್ಯೂರಿಟಿ ಸಂಸ್ಥೆಯ ಮಾಲಕರು ಗಜಾನನ್ ಹೆಗಡೆ ತಿಳಿಸಿದ್ದಾರೆ. ಜೂನ್ನಿಂದ ಸರ್ಕಾರದಿಂದ ವೇತನ ಬಾಕಿ ಇದೆ. ಕಾರ್ಮಿಕರಿಗೆ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ನಾನು ನನ್ನ ಕೈಯಿಂದ 3 ತಿಂಗಳ ವೇತನ ಪಾವತಿಸಿದ್ದೇನೆ. ಪ್ರತಿ ಆಸ್ಪತ್ರೆಗೆ ತಿಂಗಳಿಗೆ 4.5 ಲಕ್ಷ ರೂಪಾಯಿ ಇದಂತೆ ಈಗಾಗಲೇ 40 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾಗಿದೆ. ಆದರೆ ಅನುದಾನ ಸಿಗದೆ ಇಲಾಖೆ ಹಿಂದೆ ಕಳುಹಿಸುತ್ತಿದೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.